ಫೈನಲಿ ಒಂದು ವರ್ಷ ತಗೊಂಡು ಟೀಸರ್ ಆದಮೇಲೆ ಮಾರ್ಟಿನ್ ಟೀಮ್ನವರು ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಟೀಸರ್ ರಿಲೀಸ್ ಆದಾಗ ಏನು ಗುರು ಇದು ಕನ್ನಡ ಸಿನಿಮಾನ ಅಂತ ಎಲ್ಲರ ಅಟೆನ್ಷನ್ನು ಮಾರ್ಟಿನ್ ಮೇಲೆ ಬಿದ್ದಿತ್ತು. ಆದರೆ ಟೀಸರ್ ಆದಮೇಲೆ ಮುಂದೆ ಏನೂ ಅಪ್ಡೇಟ್ ಬರ್ತಿಲ್ವಲ್ಲ ಅಂತ ಬೇಜಾರಾಗಿತ್ತು. ಫೈನಲಿ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಸೊ ಇವತ್ತು ನಾನು ನೋಡಿದ್ದು ಮಾರ್ಟಿನ್ ಟ್ರೈಲರ್ ಬಗ್ಗೆ ಹೇಳೋದಾದರೆ ಟೀಸರಲ್ಲಿ ಏನು ತೋರಿಸಿದಾರೋ ಅದನ್ನೇ ಸ್ವಲ್ಪ ವೈಡಾಗಿ ತೋರಿಸಿದ್ದಾರೆ. ಇದು ಇನ್ನು ಫಸ್ಟ್ ಟ್ರೈಲರ್ ಆಗಿರೋದ್ರಿಂದ ಇದರಲ್ಲಿ ಬರೀ ಆ್ಯಕ್ಷನ್ ಸೀಕ್ವೆನ್ಸ್ಗಳಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರೋ ಟ್ರೈಲರಲ್ಲಿ ಇನ್ನೂ ಬೇರೆ ವಿಷಯಗಳ ಬಗ್ಗೆ ತೋರಿಸ್ಬೋದು ಅನಿಸುತ್ತೆ. ಇನ್ನು ಮಾರ್ಟಿನ್ ಸಿನಿಮಾ AP ಅರ್ಜುನ್ ಮತ್ತು ಧ್ರುವ ಸರ್ಜಾ ಅವರ ಕಾಂಬಿನೇಷನಲ್ಲಿ ಮೂಡಿ ಬರ್ತಿರೋ ಎರಡನೇ ಸಿನಿಮಾ. ಡೈರೆಕ್ಟರ್ AP ಅರ್ಜುನ್ ಹೇಳಿರೋ ಹಾಗೆ ಈ ಮೂವಿಲಿ ಒಟ್ಟು 9 ಆ್ಯಕ್ಷನ್ ಸೀಕ್ವೆನ್ಸ್ಗಳಿದ್ದಾವೆ. ಅದರಲ್ಲಿ 5 ಚೇಸಿಂಗ್ ಮತ್ತು 4 ಫೈಟಿಂಗ್ ಆ್ಯಕ್ಷನ್ ಸೀಕ್ವೆನ್ಸ್ಗಳಿದ್ದಾವೆ. ಟ್ರೈಲರಲ್ಲಿ ನೀವೇ ಕೆಲವುಗಳನ್ನ ನೋಟಿಸ್ ಮಾಡಬಹುದು. ಟೀಸರ್ಗೆ ಹೋಲಿಸಿದರೆ ಟ್ರೈಲರಲ್ಲಿ ಹೊಸದಾಗಿ ಏನೂ ಬಿಟ್ಕೊಟ್ಟಿಲ್ಲ. ಧ್ರುವ ಸರ್ಜಾ ಅವ್ರನ್ನ ಬಿಟ್ಟು ಬೇರೆ ಕ್ಯಾರೆಕ್ಟರ್ಗಳ ಬಗ್ಗೆ ಅಷ್ಟಾಗಿ ತೋರಿಸಿಲ್ಲ. ಧ್ರುವ ಸರ್ಜಾ ಅವ್ರಿಗೂ 1 ಡೈಲಾಗ್ ಮಾತ್ರ ಹೇಳಿಸಿದ್ದಾರೆ. ಮೂವಿಲಿ ಧ್ರುವ ಸರ್ಜಾ ಅವ್ರಿಗೆ ಅಷ್ಟೊಂದು ಡೈಲಾಗ್ ಇಲ್ಲ ಅಂತ ಸುದ್ದಿ ಇದೆ, ಕಾದು ನೋಡಬೇಕು. ಟ್ರೈಲರ್ಸಲ್ಲಿ ವಿಜುವಲ್ಸ್ಗಳು ಮತ್ತು ಆ ಡೈನಾಮಿಕ್ ಕ್ಯಾಮ್ರಾ ಆ್ಯಂಗಲ್ಸ್ಗಳು ಮಾತ್ರ ಸ್ಟನ್ನಿಂಗ್ ಆಗಿವೆ. ಆ ಚೇಸಿಂಗ್ ಸೀಕ್ವೆನ್ಸ್ಗಳಂತೂ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅನಿಸುತ್ತೆ. ಮ್ಯಾಡ್ ಮ್ಯಾಕ್ಸ್ ಟೈಪ್ ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ನು ಕಥೆ ವಿಷಯಕ್ಕೆ ಬಂದರೆ ಟ್ರೈಲರ್ ಪ್ರಾರಂಭದಲ್ಲೇ ಬರ್ಲಿನ್, ಮಾಸ್ಕೋ ಹೀಗೆ ಕೆಲವು ದೇಶಗಳ ಹೆಸರು ಬರುತ್ತೆ. ಆ ದೇಶಗಳಿಗೂ ಈ ನಮ್ಮ ಹೀರೋ ಮಾರ್ಟಿನ್ಗೂ ಏನು ಸಂಬಂಧ? ನೆಕ್ಸ್ಟ್ ಈ ಮಾರ್ಟಿನ್ ಯಾರು, ಏನು ತಪ್ಪು ಮಾಡಿದ್ದಾನೆ, ಯಾಕೆ ಪಾಕಿಸ್ತಾನ ಪ್ರಿಸನ್ಗೆ ಕರ್ಕೊಬಂದಿದ್ದಾರೆ, ಅವರಿಗೆ ಇವನು ಹೆಂಗೆ ಸಿಗ್ತಾ ಅನ್ನೋ ಪ್ರಶ್ನೆಗಳು ಮೂಡ್ತವೆ. ಟೀಸರ್ ಮತ್ತು ಟ್ರೈಲರಲ್ಲಿ ನೋಡಿದ ಹಾಗೆ ಮಾರ್ಟಿನ್ಗೆ ಅವನು ಯಾರು ಅಂತ ಗೊತ್ತಿಲ್ಲ ಅನಿಸುತ್ತೆ. ಅವನಿಗೊಂದು ಫ್ಲ್ಯಾಶ್ ಬ್ಯಾಕ್ ಇದೆ. ಸೊ ಅವನು ನಾನು ಯಾರು ಅಂತ ತಿಳ್ಕೊಳ್ಳೋಕೆ ಏನು ಮಾಡ್ತಾನೆ ಮತ್ತು ಆ ದಾರಿಲಿ ಅವನಿಗೆ ಏನೇನು ಸವಾಲುಗಳು ಬರ್ತವೆ, ಅವನು ನಾನು ಯಾರು ಅಂತ ಗೊತ್ತಾದ ಮೇಲೆ ಅವನ ರೆಸ್ಪಾನ್ಸಿಬಿಲಿಟೀಸ್ಗಳೇನು, ಆ ಜವಾಬ್ದಾರಿಗಳನ್ನ ಹೇಗೆ ಫುಲ್ಫಿಲ್ ಮಾಡ್ತಾನೆ ಅನ್ನೋದು ಸಿನಿಮಾ ಆಗಿರಬಹುದು. ಇನ್ನು ಟ್ರೈಲರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸಖತ್ ಎಕ್ಸೈಟಿಂಗ್ ಆಗಿದೆ. ಮಾರ್ಟಿನ್ ಮೂವಿಗೆ ಮಣಿ ಶರ್ಮಾ ಅವರು ಮ್ಯೂಸಿಕ್ ಮಾಡಿದ್ದು, ರವಿ ಬಸೂರ್ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಇನ್ನು ಈ ಫಸ್ಟ್ ಟ್ರೈಲರಲ್ಲಿ ಬೇರೆ ಕ್ಯಾರೆಕ್ಟರ್ಗಳ ಬಗ್ಗೆ ಅಷ್ಟಾಗಿ ಬಿಟ್ಕೊಟ್ಟಿಲ್ಲ. ಎರಡನೇ ಟ್ರೈಲರಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಗಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಬಹುದು ಅನಿಸುತ್ತೆ. ಸೊ ಇದಿಷ್ಟು ಮಾರ್ಟಿನ್ ಟ್ರೈಲರಲ್ಲಿ ನಾನು ನೋಡಿದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.